ಜ್ಞಾತ್ವಾ ಕತಿಪಯೈರ್ವರ್ಷೈಃ ಪೂರ್ವಮೇವ ಜನಾರ್ದನಃ ಮೌಸಲಂ ಜ್ಞಾನಸಂಪತ್ತ್ಯಾ ಉದ್ಧವಂ ಬದರೀಂ ನಯತ್. ಇದು ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ ಶ್ರವಣ. ಅಲ್ಲಿ ಮೂರು, 4 ಈ ಎಲ್ಲ ಶ್ಲೋಕಗಳ ಸರಳವಾದ ಅವಲೋಕನ ಕಳೆದ ದಿವಸ ಮಾಡಿದ್ದೇವೆ. ಈಗ ಈ ಶ್ಲೋಕಗಳಿಗೆ ಬೇರೆ ಬೇರೆ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನ ಗಮನಿಸಬೇಕು. ವೀರರಾಘವರ ವ್ಯಾಖ್ಯಾನದಲ್ಲಿ ಆತ್ಮನಃ ಮಾಯಾಯ, ಭಗವಂತನ ಮಾಯಾ ಅಂದ್ರೆ ಹಿಂದಿನ ಸಂಕಲ್ಪ. ಆ ಸಂಕಲ್ಪದ ಗತಿ ಅಂದ್ರೆ ಫಲ ಏನದು? ಸ್ವಕುಲ ಸಂಹೃತಿ. ನನ್ನ ಕುಲದ ನಾಶವೇ ಆಗಿರುವುದನ್ನು ಗಮನಿಸಿ ಸರಸ್ವತಿ ನದಿ ತೀರದಲ್ಲಿ ಬಂದು ಕೂತ್ಕೊಂಡ ಅಂತ ಅರ್ಥ ಹೇಳ್ತಾರೆ. ರಾಧಾಕೃಷ್ಣರು ಕೂಡ ಹಾಗೆ ಅರ್ಥ ಹೇಳ್ತಾರೆ. ಆದರೆ ವಸ್ತುತಃ ಆವಾಗಿನ್ನೂ ಯದುಕುಲ ಅದು ನಷ್ಟವಾಗಿರಲಿಲ್ಲ. ನಷ್ಟವಾಗುವುದು ಇನ್ನೂ 26 ವರ್ಷಗಳ ನಂತರ ಅನ್ನುವ ಸಂಗತಿ. ಅದನ್ನು ಆಚಾರ್ಯರು ಗರುಡ ಪುರಾಣದ ಮಾತನ್ನ ಕೊಟ್ಟು ಉದ್ಧರಿಸಿದ್ದಾರೆ. ಭಾಗವತದಲ್ಲೇ ಇದೇ 4ನೇ ಅಧ್ಯಾಯದಲ್ಲೇ ಈಗ ನಾವು ನೋಡ್ತಿರುವ ಪ್ರಸಂಗದಲ್ಲಿ ಯದುಕುಲದ ನಾಶಕ್ಕಿಂತ ಮುಂಚೆನೆ ಕೃಷ್ಣ ಉದ್ಧವನಿಗೆ ಉಪದೇಶಿಸಿದ ಅಂತ ಗೊತ್ತಾಗ್ತದೆ. ಆದರೆ ಮುಂದೆ ಸಂಹೃತ್ಯ ಸ್ವಕುಲಂ ನೂನಂ ತ್ಯಕ್ಷನ್ ದೇಹಂ ಅಚಿಂತಯತ್ ಅಸ್ಮಾಲ್ಲೋಕಾದ್ ಉಪರತೆ ಮೈ ಜ್ಞಾನಂ ವದಾಶ್ರಯಂ ಅರ್ಹತ್ಯುದ್ಧವ ಏವಾದ್ಧ ಸಂಪ್ರತ್ಯಾತ್ಮವತಾಂಬರಃ ಅಂತ ಇದೇ 3ನೇ ಸ್ಕಂದದ 4ನೇ ಅಧ್ಯಾಯದ 29, 30, 31 ಈ ಶ್ಲೋಕಗಳಲ್ಲಿ ಕಂಡು ಬರ್ತದೆ. ಅದಕ್ಕನುಸಾರವಾಗಿ ಯದುಕುಲ ನಾಶ ಆದ ಮೇಲೆ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ ಅಂತ ಕಂಡು ಬರ್ತದೆ. ಹಾಗಾದ್ರೆ ಭಾಗವತವನ್ನೇ ಗಮನಿಸಿದ್ರೆ ಯದುಕುಲ ನಾಶಕ್ಕಿಂತ ಮುಂಚೆ ಕೃಷ್ಣ ಉಪದೇಶಿಸಿದ್ದೋ ಆಮೇಲೆ ಉಪದೇಶಿಸಿದ್ದೋ ಅಂತ ಹಿಂದು ಮುಂದಿನ ಭಾಗಗಳನ್ನೆಲ್ಲ ನೋಡಿದ್ರೆ ಗೊಂದಲಾಗೋ ಸಾಧ್ಯತೆ ಇದೆ. ಅದಕ್ಕೆ ಆಚಾರ್ಯರು ಈ ಗರುಡ ಪುರಾಣದ ಮಾತನ್ನು ಹೇಳಿದ್ದಾರೆ. ಅದರ ತಾತ್ಪರ್ಯ ಏನು? ಮುಂದೆ ಯದುಕುಲ ನಾಶ ಆಗುವುದಕ್ಕಿಂತ ಮುಂಚೆ ಆಗುವುದು ಇನ್ನು ಮುಂದೆ ಇದೆ, 26 ವರ್ಷಗಳ ನಂತರ ಆಗೋದಿದೆ. ಮುಂಚೆನೇ ಅದನ್ನು ತಿಳಿದ ಕೃಷ್ಣ, ಅದನ್ನು ನಿರ್ಧರಿಸಿ ಆಗಲೇ ವಿದುರನಿಗೆ ಒಂದು ಬಾರಿ ತತ್ವೋಪದೇಶ ಮಾಡಿದ ಉದ್ಧವನಿಗೆ. ಮತ್ತೆ ಅವನನ್ನು ಬದರಿಗೆ ಹೋಗುವಂತ ಕಳಿಸಿ ಈ ಉದ್ಧವನ ಮೂಲಕ ಅಲ್ಲಿರುವವರು ಎಲ್ರಿಗೂ ತತ್ವೋಪದೇಶವನ್ನು ಮಾಡಿಸಿದ. ಅವನು ಅಲ್ಲಿ ತತ್ವೋಪದೇಶ ಮಾಡಿ ಮರಳಿ ದ್ವಾರಕೆಗೆ ಬಂದ. ಕೃಷ್ಣ ದ್ವಾರಕೆಯಲ್ಲಿ ಕೃಷ್ಣ ಇದ್ದುದನ್ನ ನೋಡಿದ. ಮುಂದೆ ಇನ್ನೇನು ಕೃಷ್ಣ ಯದುಕುಲ ನಾಶವನ್ನೆಲ್ಲ ಮಾಡಿ ಅವತಾರ ಪರಿಸಮಾಪ್ತಿ ಮಾಡೋನಿದ್ದಾನೆ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು. ಹೇಗೋ ಸ್ವರ್ಗಾರೋಹಣ ಪ್ರಸಂಗದಲ್ಲಿ ಅದೇ ಉದ್ಧವ ಮತ್ತೊಂದು ಬಾರಿ ಉಪದೇಶ ಪಡ್ಕೊಂಡ. ಮುಂದೆ ಅದನ್ನ ಕೃಷ್ಣನ ಆಜ್ಞೆಗನುಸಾರವಾಗಿ ಬದರಿಗೆ ಹೋಗಿ ಅಲ್ಲಿ 3 ವರ್ಷ ಕಾಲ ವಾಸ ಮಾಡಿದ. ಅಲ್ಲಿ ತತ್ವಜ್ಞಾನವನ್ನು ಕೊಟ್ಟು ಮುಂದೆ ತನ್ನ ಇಚ್ಛೆಗನುಸಾರವಾಗಿ ಆ ದೇಹವನ್ನು ಬಿಟ್ಟು ಸ್ವರ್ಗಕ್ಕೆ ಹೋದ. ಹಾಗಾದ್ರೆ ಈ ಸಂಗತಿ ಒಟ್ಟು 2 ಬಾರಿ ನಡೆದದ್ದು. ಅದನ್ನು ಈ ಗರುಡ ಪುರಾಣದ ಶ್ಲೋಕ ಹೇಳ್ತದೆ. ಒಂದು ಬಾರಿ ಯದುಕುಲ ನಾಶ ಆಗುವುದಕ್ಕಿಂತ ಮುಂಚೆನೆ 26 ವರ್ಷಗಳ ಮೊದಲೇ ಉಪದೇಶ ಆಗಿದೆ. ಮತ್ತೆ ನೀನು ತತ್ವಜ್ಞಾನವನ್ನು ಬದರಿಯಲ್ಲಿರುವ ಋಷಿಗಳಿಗೆ ಕೊಟ್ಟು ಬಾ ಅಂತ ಹೇಳಿದ್ದಾನೆ ಕೃಷ್ಣ. ಸ್ವರ್ಗಾರೋಹಣ ಕಾಲದಲ್ಲಿ ಮತ್ತೆ ಬಂದ ಅದೇ ಉದ್ಧವ. ಬಂದು ಮತ್ತೊಂದು ಬಾರಿ ತತ್ವಜ್ಞಾನವನ್ನು ಪಡ್ಕೊಂಡು ಆತ ಬದರಿ ಕ್ಷೇತ್ರಕ್ಕೆ ಮತ್ತೆ ಹೋಗಿ 3 ವರ್ಷ ಕಾಲ ಅಲ್ಲಿ ವಾಸ ಮಾಡಿದ. ವರ್ಷತ್ರಯ ವಾಸ.
ಅಲ್ಲಿ ಜ್ಞಾನವನ್ನೆಲ್ಲ ಉಪದೇಶ ಮಾಡಿ ಆ ಋಷಿಗಳ ಮೂಲಕ ಅದು ಎಲ್ಲ ಕಡೆ ಆ ಜ್ಞಾನ ಹರಡುವಂತೆ ಮಾಡಿ ತಾನು ಕೃಷ್ಣನ ಅವತಾರ ಪರಿಸಮಾಪ್ತ ಆದ ಮೇಲೆ 3 ವರ್ಷ ಬಿಟ್ಟು ಈ ಭುವಿಯನ್ನ ತೊರೆದ ಅಂತ ಆಚಾರ್ಯರು ಗರುಡ ಪುರಾಣದ ಮಾತನ್ನು ಉದ್ಧರಿಸಿ ಹೇಳಿದ್ದಾರೆ. ಇಲ್ಲಿ 26 ವರ್ಷಗಳ ಮೊದಲೇ ಅಂತಿದೆಯಲ್ಲ, ಅದು ಈ ಭಾಗವತ ಮತ್ತು ಭಾಗವತ ತಾತ್ಪರ್ಯ ಇತ್ಯಾದಿ ಸಂಗತಿಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗ್ತದೆ. ಇಲ್ಲಿ ಈಗ ನಾವು ನೋಡ್ತಿರುವ ಭಾಗವತದಲ್ಲಿ ಕತಿಪೈ ವರ್ಷೈ ಪೂರ್ವಮೇವ, ಕೆಲವು ವರ್ಷಗಳ ಮುಂಚೆನೇ ಯದುವಂಶ ನಾಶ ಆಗುವುದಕ್ಕಿಂತ ಕೆಲವು ವರ್ಷ ಮುಂಚೆನೇ ಕೃಷ್ಣ ಹೀಗೆ ತತ್ವೋಪದೇಶವನ್ನು ಉದ್ಧವನಿಗೆ ಮಾಡಿದ ಅಂತ ಬಂದಿದೆ. ಎಷ್ಟು ವರ್ಷ ಅಂತ ಇಲ್ಲಿ ಬಂದಿಲ್ಲ, ಆದರೆ ಅದು ಅನೇಕ ಪ್ರಮಾಣಗಳಿಂದ ಸಿದ್ಧ ಆಗಿರುವಂತಹ ವಿಚಾರಣೆ. ಆದ್ರಿಂದ ಆ 26 ವರ್ಷ ಕಾಲ ಮುಂಚೆನೇ ಒಂದು ಬಾರಿ ತತ್ವೋಪದೇಶ ಮಾಡಿದ ಅನ್ನೋದನ್ನ ಮುಂದೆ ನಾನು ಪ್ರಸಂಗ ಬಂದಾಗ ಹೇಳೋ ಪ್ರಯತ್ನ ಮಾಡ್ತೇನೆ. 26 ಅಂತ ಅನ್ನೋದು ನಿಖರವಾಗಿ ನಿರ್ದಿಷ್ಟವಾಗಿ ಕಂಡುಬರುವುದು ಅಲ್ಲಿ. ಹೀಗೆ ಗರುಡ ಪುರಾಣದ ಮಾತನ್ನು ಇಟ್ಕೊಂಡ್ರೆ 2 ಬಾರಿ ಉಪದೇಶ. ಯದುಕುಲ ನಾಶ ಆಗುವುದಕ್ಕಿಂತ ಮುಂಚೆ ಒಮ್ಮೆ, ಯದುಕುಲ ನಷ್ಟ ಆದ ಮೇಲೆ ಮತ್ತೊಂದು ಬಾರಿ ಉಪದೇಶ ಮಾಡಿದ್ದು, ಮತ್ತೆ ಉದ್ಧವನನ್ನ ಬದರಿಗೆ ಕಳಿಸಿದ್ದು, ಎರಡೇದು. ಈ ಶ್ಲೋಕದಲ್ಲಿ ಈಗ ಹೇಳ್ತಿರುವುದು, ಉದ್ಧವ ವಿದುರನಿಗೆ ಹೇಳ್ತಾ ಇರೋದು ಮೊದಲನೇ ಬಾರಿ ಜ್ಞಾನೋಪದೇಶ ಪಡೆದ ವೃತ್ತಾಂತವನ್ನ ಹೇಳ್ತಾ ಇರೋದು. ಆದ್ರಿಂದ ಬೇರೆ ಬೇರೆ ಕಡೆ ಬಂದಿರುವ ಉಲ್ಲೇಖಗಳಿಗೆ ಏನೂ ವಿರೋಧ ಇಲ್ಲ. ಇಲ್ಲಿ ಆತ್ಮಮಾಯ ಅಂದ್ರೆ ಭಗವಂತನ ಶಕ್ತಿ, ಅವನ ಸಾಮರ್ಥ್ಯ ಅಂತ ಅರ್ಥ. ಆಚಾರ್ಯರು ಅದಕ್ಕೆ ಪೂರ್ವಮೇವ ಅಂತ ಅರ್ಥ ಬರೆದಿದ್ದಾರೆ. ತನ್ನ ಶಕ್ತಿಯ ಗತಿಯನ್ನ ಮೊದಲೇ ಕಂಡುಕೊಂಡಿದ್ದ, 26 ವರ್ಷ ಮೊದಲೇ ಕಂಡುಕೊಂಡಿದ್ದ ಅಂತ ಹೀಗೆ ಬರೆದಿದ್ದಾರೆ. ಸರಸ್ವತಿ ನದಿಯ ತೀರ, ಅದು ಸರಸ್ವತಿ ಅಂದ್ರೆ ಕೇವಲ ನದಿಯೂ ಆಗಬಹುದು, ಸರಸ್ವತಿ ಅಂದ್ರೆ ಸರಸ್ವತಿ ನದಿಯೂ ಆಗಬಹುದು ಅಂತ ಅಭಿಪ್ರಾಯ ಪಡ್ತಾರೆ ವ್ಯಾಖ್ಯಾನಕಾರರು. ಉಪಸ್ಪೃಶ್ಯ ಅಂದ್ರೆ ಆಚಮನ ಮಾಡಿ ಅಂತನೂ, ಕೇವಲ ಕೈಕಾಲು ತೊಳ್ಕೊಂಡು ಆಚಮನ ಮಾಡುವುದು, ಅಥವಾ ಸ್ನಾನ ಅಂತನೂ ಅರ್ಥ ಆಗಬಹುದು. ನಿರ್ದಿಷ್ಟವಾಗಿ ಸ್ನಾನ ಅಂತಾನೆ ಆಗ್ಬೇಕಂತ ಏನಿಲ್ಲ. ವೃಕ್ಷಮೂಲೆ ಉಪಾವಿಶತ್ ಅಂತ ಕೆಲವು ಕಡೆ ಇದೆ, ವೃಕ್ಷಮೂಲಂ ಉಪಾವಿಶತ್ ಅಂತ ಇನ್ನೊಂದು ಕಡೆ ಇದೆ. ಅದರಲ್ಲಿ ವೃಕ್ಷಮೂಲೆ ಉಪಾವಿಶತ್ ಅನ್ನೋ ಪಾಠವೇ ಸರಿ. ಉಪಾನ್ವಧ್ಯಾಂಗ್ ವಸಃ ಅಂತ ಹೀಗೆ ಸೂತ್ರ ಇದೆ. ಅದು 1ನೇ ಅಧ್ಯಾಯ, ಪಾಣಿನಿ ಅಷ್ಟಾಧ್ಯಾಯಲ್ಲಿ 1ನೇ ಅಧ್ಯಾಯದ 4ನೇ ಪಾದದ 48ನೇ ಸೂತ್ರ. ಅದರಲ್ಲಿ ಉಪ ಅನು ಅಧಿ ಆಂಗ್ ಇಷ್ಟು ಉಪಸರ್ಗಗಳಿದ್ದಾಗ ವಸುಧಾತುವಿಗೆ ಏನೊಂದು ಕಾರಕ ಇದೆ, ಆ ಕಾರಕಕ್ಕೆ ಕರ್ಮ ಸಂಜ್ಞಾ ಬರ್ತದೆ. ಹರಿಹಿ ವೈಕುಂಠಂ ಉಪವಸತಿ ಅನುವಸತಿ ಅಧಿವಸತಿ ಆವಸತಿ ಅಂತ. ಭಗವಂತ ವೈಕುಂಠದಲ್ಲಿ ವಾಸ ಮಾಡ್ತಾನೆ. ನಾವು ಕನ್ನಡದಲ್ಲಿ ಹೇಳುವುದು, ಬೇರೆ ಭಾಷೆಗಳಲ್ಲಿ ಹೇಳುವುದು ಹಾಗೇನೆ. ಆದರೆ ಅದೇ ವಸುಧಾತುವಿಗೆ ಉಪ ಅನು ಅಧಿ ಮತ್ತು ಆಂಗ್ ಅಂತ ಉಪಸರ್ಗಗಳಿದ್ದಾಗ ಆ ಕ್ರಿಯೆಗೆ ಆಧಾರವಾದ ಏನೊಂದು ಕಾರಕ ಇದೆ, ಅಧಿಕರಣ ಕಾರಕ, ಅದಕ್ಕೆ ದ್ವಿತೀಯ ವಿಭಕ್ತಿ ಬರಬೇಕು ಅಂತ ನಿಯಮ ಇದೆ. ಹೀಗೆ ವಸುಧಾತು ಇದ್ದಾಗ, ಇಷ್ಟು ಉಪಸರ್ಗಗಳಿದ್ದಾಗ ದ್ವಿತೀಯ ವಿಭಕ್ತಿ ಬರ್ತದೆ. ಇಲ್ಲಿರುವುದು ವಸುಧಾತು ಅಲ್ಲ, ಇದು ವಿಷಧಾತು. ಆದ್ರಿಂದ ಇಲ್ಲಿ ದ್ವಿತೀಯ ವಿಭಕ್ತಿ ಬರಲಿಕ್ಕೆ ಏನು ಕಾರಣ ಇಲ್ಲ. ವೃಕ್ಷಮೂಲೇ ಉಪಾವಿಶತನು ಪಾಠವೇ ಸರಿ. ಅದನ್ನು ಗೋವಿಂದಾಚಾರ್ಯರು ಕೂಡ ಹಾಗೆ ಹೇಳಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಬದರೀಂ ನಯತ್ ಅಂತಿದೆ. ಅಲ್ಲಿ ನಯತ್ ಅಂದ್ರೆ ಅನಯತ್ ಅಂತ ಅರ್ಥ, ಅಕಾರಕ್ಕೆ ಲೋಪ ಆಗಿದೆ ಅಷ್ಟೆ. ಬದರಿಗೆ ಕಳಿಸಿದ ಅಂತ ಅದಕ್ಕೆ ಅರ್ಥ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.